ಮಕ್ಕಳ ಜೊತೆ ನೀರಿನ ಸಂಪಿಗೆ ಬಿದ್ದು ತಾಯಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಹಾಗೆ ಚೈತನ್ಯ ಮೃತ ದುರ್ದೈವಿಗಳು. ನೋಡಿ, ಮಕ್ಕಳ ಜೊತೆಗೆ ನೀರಿನ ಸಂಪಿಗೆ ಬಿದ್ದು ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಸಣ್ಣ ವಯಸ್ಸರಿ 5 ವರ್ಷ ಮಕ್ಕಳಿಗೆ. ತುಮಕೂರು ತಾಲೂಕಿನ ಸಿಂಗನಹಳ್ಳಿ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ ಇದು. ಇಬ್ಬರು ಅವಳಿ ಜವಳಿ ಮಕ್ಕಳ ಜೊತೆಗೆ ವಿಜಯಲಕ್ಷ್ಮಿ ಮೃತಪಟ್ಟಿದ್ದಾರೆ. ನಿನ್ನೆ ಸಂಜೆ 6 ಗಂಟೆಗೆ ಆಗಿರುವಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಫ್ಯಾಕ್ಟರಿಯೊಂದರಲ್ಲಿ ಕೆಲಸ ಮಾಡ್ತಿದ್ರು ಮೃತ ವಿಜಯಲಕ್ಷ್ಮಿ ಗಂಡ. ಇವತ್ತು ಮಧ್ಯಾಹ್ನ 2:30 ಸುಮಾರಿಗೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಈ ಘಟನೆಯಾಗಿದೆ. ಇಬ್ಬರು ಮಕ್ಕಳ ಜೊತೆ ನೀರಿನ ಸಂಪಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಸಂಜೆ ವೇಳೆಗೆ ಘಟನೆ ಬೆಳಕಿಗೆ ಬರುತ್ತೆ. ಸ್ಥಳಕ್ಕೆ ಕ್ಯಾತ್ಸಂದ್ರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆ ಮಾನಸಿಕವಾಗಿ ಮನನೊಂದಿದ್ರು ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ. ಇನ್ನು ಮರಣೋತ್ತರ ಪರೀಕ್ಷೆಗೆ ಮೃತದೇಹಗಳನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ. ಕ್ಯಾತ್ಸಂದ್ರ ಪೊಲೀಸರು ಈಗ ತನಿಖೆಯನ್ನು ಮುಂದುವರೆಸಿದ್ದಾರೆ. ಏನು ಕಾರಣ ಆಗಿತ್ತು ಬಾಳಿ ಬದುಕಬೇಕಾದಂಥ ಮಕ್ಕಳು ಅವಳಿ ಜವಳಿ ಭಾಳ ಮುದ್ದಾಗಿದ್ದು ಮಕ್ಕಳು. ಆದರೆ ಈಕೆಗೆ ಏನಾಗಿತ್ತೋ ಗೊತ್ತಿಲ್ಲ. ಮಾನಸಿಕವಾಗಿ ನೊಂದಿದ್ಲು ಅಂತ ಹೇಳ್ತಿದ್ದಾರೆ. ಅಥವಾ ಗಂಡಂದು ಏನಾದರೂ ಟಾರ್ಚರ್ ಇತ್ತಾ, ಅಥವಾ ಇವನೇನಾದರೂ ಆಕೆಗೆ ಹೊಡೆದು ಕಾಟ ಕೊಡ್ತಾ ಇದ್ನ, ವರದಕ್ಷಿಣೆ ಕಾಟ ಇತ್ತ, ಅನುಮಾನಗಳು ಗೊತ್ತಿಲ್ಲ. ಇನ್ನೂ ಪೊಲೀಸರ ತನಿಖೆ ಆದಮೇಲೆ ನಿಖರವಾದಂಥ ಕಾರಣ ಗೊತ್ತಾಗುತ್ತೆ. ಸಿಂಗನಹಳ್ಳಿ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ ಇದು. ಈಗ ಆಕೆಯ ಗಂಡ ಖಾಸಗಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಮುದ್ದಾದ ಮಕ್ಕಳ ಜೊತೆಗೆ ತಾಯಿ ಪ್ರಾಣ ಬಿಟ್ಟಿದ್ದಾಳೆ. ನಿಖರವಾದಂಥ ಕಾರಣ ಗೊತ್ತಾಯ್ತಾ, ಅಥವಾ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದರು ಅನ್ನೋದಾ ಮೇಲ್ನೋಟ ಗೊತ್ತಾಗಿರೋದು? ಪ್ರಭು, ಏನು ತುಮಕೂರಿನ ಸಿಂಗನಹಳ್ಳಿ ಬರುತ್ತೆ, ಸಿಂಗನಹಳ್ಳಿಯ ಅಲ್ಲಿ ಸಂಪಿಗೆ ಬಿದ್ದು ಇಬ್ಬರು ಅಂದ್ರೆ 2 ಮಕ್ಕಳ ಅವಳಿ ಜವಳಿ ಮಕ್ಕಳ ಜೊತೆ ತಾಯಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂತ ಇನ್ಸಿಡೆಂಟ್ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ನಿನ್ನೆ ಸಂಜೆ 6 ಗಂಟೆ ವೇಳೆಗೆ ಇನ್ಸಿಡೆಂಟ್ ಆಗಿರುವಂತದ್ದು. 2 ಮಕ್ಕಳು ಅಂದ್ರೆ ಅವಳಿ ಜವಳಿ ಮಕ್ಕಳು ಏನಿದೆ, ಸೊ ಎರಡನ್ನೂ ಕೂಡ ಸಂಪಿನಲ್ಲಿ ಹಾಕಿ ತಾಯಿ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತ ಘಟನೆ ಬೆಳಕಿಗೆ ಬಂದಿದೆ. ನಿನ್ನೆ ಸಂಜೆ ತಡವಾಗಿ ಬೆಳಕಿಗೆ ಬಂದಿರೋ ಹಿನ್ನೆಲೆ ಕ್ಯಾತ್ಸಂದ್ರ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿರುವಂತದ್ದು. ಮೃತದೇಹವನ್ನು ಕೂಡ ಈಗಾಗಲೇ ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಗೆ ಅವ್ರನ್ನ ಅಲ್ಲಿಂದ ಕಳಿಸ್ಕೊಟ್ಟಿರುವಂತದ್ದು. ಜೊತೆಗೆ ಇನ್ನ ಘಟನೆಗೆ ನಿಖರವಾದ ಕಾರಣ ಏನಿರ್ಬೋದು, ಗಂಡನ ಜೊತೆ ಏನಾದ್ರು ಜಗಳವನ್ನ ಮಾಡ್ಕೊಂಡಿರುವುದು, ಹಣಕಾಸಿನ ವಿಚಾರವಾಗಿ ಏನಾದ್ರು ಇನ್ಸಿಡೆಂಟ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಆದ್ರೆ ಇನ್ಸಿಡೆಂಟ್ ಆದ ಬೆನ್ನಲ್ಲೇ ಪೊಲೀಸರು ಕೂಡ ಈ ಬಗ್ಗೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಆದ್ರೆ ಮಕ್ಕಳ ಜೊತೆ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರೆ ನಿಜ ಕೂಡ ಅಂದ್ರೆ ಅವರ ಕುಟುಂಬಸ್ಥರಿರ್ಬೋದು, ಸ್ನೇಹಿತರು ಸಾಕಷ್ಟು ಕಂಬೈನನ್ನು ಮಿಡಿತಾ ಇರುವಂತದ್ದು. ಏನು ಸಮಸ್ಯೆಗಳಿತ್ತು ಅನ್ನೋದನ್ನ ಹೇಳ್ಕೋಬಹುದಿತ್ತು. ಆದ್ರೆ ವಿನಾಕಾರಣ ಮಕ್ಕಳನ್ನು ಕೊಂದು ಆಕೆ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದು ಕುತೂಹಲವನ್ನ ಕೆಳಿಸಿದೆ. ಈ ಪ್ರಕರಣದ ಏನಾಗಿರ್ಬೋದು ಅನ್ನೋದ್ರ ಬಗ್ಗೆ ಪೊಲೀಸರ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆಯನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ಈ ಘಟನೆಗೆ ಅಸಲಿ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ಬಟ್ ಮಾನಸಿಕವಾಗಿ ನೊಂದಿದ್ರು ಅಂತ ಹೇಳ್ತಿದ್ದಾರೆ. ಬಟ್ ಅದೇ ಕಾರಣ ಆಗಿತ್ತಾ, ಅಥವಾ ಮಕ್ಕಳನ್ನ ಜೊತೆಗೆ ಯಾಕೆ ಕರ್ಕೊಂಡು ಆಕೆ ಪ್ರಾಣ ಬಿಟ್ಲು, ಗಂಡ ಏನಾದರೂ ಆಕೆಗೆ ಹಿಂಸೆನ ಕೊಡ್ತಾ ಇದ್ನ, ಹಣಕಾಸಿನ ವಿಚಾರನ, ಕೌಟುಂಬಿಕ ಕಲಹನ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ಕ್ಯಾತ್ಸಂದ್ರ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ವಿಚಾರ ಇದು ಸಂಜೆ ಗೊತ್ತಾಗಿರೋದು, ಈಕೆ ಮಧ್ಯಾಹ್ನ ಮಾಡಿಕೊಂಡಿರೋದು.